ಸರ್, ಏನು ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಾ ಕನ್ನಡಿಗರ ಭಾವನೆಗಳನ್ನು, ಕನ್ನಡಿಗರ ಆಸೆಗಳನ್ನು ಕೆಡ್ತಾ ಇರತಕ್ಕಂತಹ MES ಪುಂಡರನ್ನು, MES ಸಂಘಟನೆಯನ್ನು ಸಂಪೂರ್ಣವಾಗಿ ರಾಜ್ಯದಲ್ಲಿ ನಿಷೇಧವನ್ನು ಮಾಡಬೇಕು ಅಂತೇಳಿ ಇವತ್ತು ವಾಟಾಳ್ ನಾಗರಾಜ್ ಅವರು ವಿವಿಧ ಬೇಡಿಕೆಗಳ ಜೊತೆಗೆ ಬಂಧನ ಕರೆ ನೀಡಿದರು. ಇದಕ್ಕೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಪೂರ್ಣವಾಗಿ ಬೆಂಬಲಿಸಿ ಇವತ್ತು MES ಪುಂಡರಿಗೆ ತಿಥಿ ಕಾರ್ಯವನ್ನು ಸಹ ಮಾಡ್ತಾ ಇದ್ದೇವೆ. ಈಗ ಇದಕ್ಕೆ ಮುಂಚೆ ಶವಯಾತ್ರೆಯನ್ನು ಸಹ ಮಾಡಿದ್ವು. ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟ ನಿರಂತರವಾಗಿರ್ತದೆ. ನಮ್ಮ ಒತ್ತಾಯ ಇಷ್ಟೇ, ರಾಜ್ಯದಲ್ಲಿ ಸಂಪೂರ್ಣವಾಗಿ MES ಸಂಘಟನೆ ನಿಷೇಧ ಮಾಡಬೇಕು, MES ಪುಂಡರನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಮ್ಮ ಒಂದು ಒತ್ತಾಯ ಮೇಡಮ್. ಒಂದು ಮನೆ ಅಂದ ಮೇಲೆ ಕಿತ್ತಾಟ ಮುಖಮುನ್ಸು ಇದ್ದೇ ಇರ್ತದೆ ಮೇಡಮ್. ಎಲ್ರಿಗೂ ಸಹ ಹೋರಾಟದ ತುಡಿತಾ ಇದೆ. ಹಿಂದೆ ಕನ್ನಡಿಗರ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ನಾರಾಯಣಗೌಡರು ಅಷ್ಟೇ. ಮೊನ್ನೆ ತಾನೇ ಬೆಳಗಾವಿಗೆ ತಮ್ಮ ಎಲ್ಲ ತಂಡದ ಜೊತೆ ಹೋಗಿ ಹೋರಾಟವನ್ನು ಯಶಸ್ವಿ ಮಾಡ್ಕೊಂಡು ಬಂದರು. ಅವ್ರೆಲ್ರಿಗೂ ಕನ್ನಡದ ಮೇಲಿನ ಪ್ರೀತಿ ಇದೆ, ಕನ್ನಡಿಗರ ಮೇಲೆ ಪ್ರೀತಿ ಇದೆ. ಎಲ್ಲೋ ಒಂದು ಮನೆಯ ಮೇಲೆ ಒಡಗಿದ್ದೇ ಇರ್ತದೆ. ಆ ಒಂದು ಮುನ್ಸಿದೆ, ಮುಂದಿನ ದಿನ ಎಲ್ಲ ಸರಿ ಹೋಗ್ತದೆ ಮೇಡಮ್. ಖಂಡಿತ ಈಗಾಗಲೇ ಯಶಸ್ವಿ ಆಗಿದೆ. ಈಗ ನೋಡಿದ್ರೆ ಹಾಲು ತುಪ್ಪ ಬಿಟ್ಟಿದೀವಲ್ಲ, ಕನ್ನಡಿಗರಿದ್ರೇನೆ ಕನ್ನಡಿಗರು. ಸೊ ಹೋರಾಟ ಭಾಗಶಃ ಯಶಸ್ವಿ ಆಗಿದೆ. ಇನ್ನೇನೋ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಬರಬೇಕು. ಅವ್ರು ಬಂದರೆ ಈ ತಿಥಿ ಕಾರ್ಯಕ್ಕೆ ನೋಡಿ ಹಾಲು ತುಪ್ಪ ಇಟ್ಟಿದ್ದೀವಿ. ಹಾಲು ತುಪ್ಪ ವಾಟಾಳ್ ನಾಗರಾಜ್ ಕೈಲಿ ಬಿಡಿಸಿ ನಾವು ಹೋರಾಟವನ್ನು ಯಶಸ್ವಿ ಮಾಡ್ಕೊಂತೀವಿ ಮೇಡಮ್. ಧನ್ಯವಾದಗಳು. ವಿಜಯ್ ಕುಮಾರ್ ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ.